ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮೊದಲನೇ ಪ್ರಶ್ನೆ, ಘಾನ್ ಸ್ವತಂತ್ರ ಹೊಂದಿದ್ದು 1957 ಮಾರ್ಚ್ 6. ಎರಡನೇ ಪ್ರಶ್ನೆ, ಇಂಡೋನೇಷ್ಯಾ ಸ್ವತಂತ್ರವಾದ ವರ್ಷ 1948. ಮೂರನೇ ಪ್ರಶ್ನೆ, ಗಿನಿ ಗಣರಾಜ್ಯವಾದದ್ದು 1958 ಅಕ್ಟೋಬರ್ 2. ನಾಲ್ಕನೇ ಪ್ರಶ್ನೆ, ಸಿಲೋನ್ ಅಥವಾ ಶ್ರೀಲಂಕಾ ಸ್ವತಂತ್ರವಾದದ್ದು 1948. ಐದನೇ ಪ್ರಶ್ನೆ, ವಿಶ್ವದಲ್ಲಿ ಪ್ರಜಾತಾಂತ್ರಿಕವಾಗಿ ಎಷ್ಟು ಬಣಗಳು ಆದವು? 2, ಸ್ವತಂತ್ರ ಮತ್ತು ಕಮ್ಯುನಿಸ್ಟ್. ಆರನೇ ಪ್ರಶ್ನೆ, ರಷ್ಯಾ ಮತ್ತು ಚೀನಾ ರಕ್ಷಣಾ ಒಪ್ಪಂದ ಮಾಡಿಕೊಂಡ ವರ್ಷ 1950. ಏಳನೇ ಪ್ರಶ್ನೆ, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ನಡುವೆ ಸಿಟೋ ರಕ್ಷಣಾ ಕೂಟ ರೂಪು ತಾಳಿದ ವರ್ಷ 1954. ಎಂಟನೇ ಪ್ರಶ್ನೆ, ಸ್ಟಾಲಿನ್ ಮರಣ ಹೊಂದಿದ ವರ್ಷ 1953. ಒಂಬತ್ತನೇ ಪ್ರಶ್ನೆ, ಟುಂಕು ಅಬ್ದುಲ್ ರಹೀಂ ನಾಯಕತ್ವದಲ್ಲಿ ಯಾವ ಒಂದು ರಾಷ್ಟ್ರ ಸ್ವತಂತ್ರವಾಯಿತು? ಮಲೇಷಿಯಾ. ಹತ್ತನೇ ಪ್ರಶ್ನೆ, ಸ್ವತಂತ್ರ ಬಣಕ್ಕೆ ನಾಯಕ ರಾಷ್ಟ್ರ ಅಮೆರಿಕ ಆದರೆ ಕಮ್ಯುನಿಸ್ಟ್ ಬಣಕ್ಕೆ ನಾಯಕ ರಾಷ್ಟ್ರ ರಷ್ಯಾ. 11ನೇ ಪ್ರಶ್ನೆ, ಸರಕಾರಗಳ ಬಂಡವಾಳ ಪ್ರೋತ್ಸಾಹಿಸುವ ಬಣ ಯಾವುದು? ಕಮ್ಯುನಿಸ್ಟ್ ಬಣ. 12ನೇ ಪ್ರಶ್ನೆ, ಕೊರಿಯಾದ ಯುದ್ಧ ನಡೆದ ಅವಧಿ 1950-53. 13ನೇ ಪ್ರಶ್ನೆ, ಉತ್ತರ ಅಟ್ಲಾಂಟಿಕ್ ರಕ್ಷಣಾ ಕೂಟ ಎಷ್ಟರಲ್ಲಿ ರೂಪು ತಾಳಿತು? 1949. 14ನೇ ಪ್ರಶ್ನೆ, ವಿಯೆಟ್ನಾಂ ಸಮರ ನಡೆದ ಅವಧಿ 1955-1975 ನಡುವೆ. 15ನೇ ಪ್ರಶ್ನೆ, ಪರ್ಲ್ ಹಾರ್ಬರ್ ಮೇಲಿನ ದಾಳಿ 1941. 16ನೇ ಪ್ರಶ್ನೆ, ಜರ್ಮನ್ನರು ನಾರ್ವೆ ಮತ್ತು ಡೆನ್ಮಾರ್ಕ್ ಅನ್ನು ಗೆದ್ದ ಇಸವಿ 1940. 17ನೇ ಪ್ರಶ್ನೆ, ಮಾರ್ಷಲ್ ಯೋಜನೆ ಎಂಬ ಕಾರ್ಯಕ್ರಮ ರೂಪಿಸಿದವರು ಯಾರು? ಅಮೆರಿಕದ ಅಧ್ಯಕ್ಷ ಟ್ರೂಮನ್. 18ನೇ ಪ್ರಶ್ನೆ, ಹಿಟ್ಲರನನ್ನು ಚಾನ್ಸಲರ್ ಆಗಿ ನೇಮಿಸಿದವರು ಜರ್ಮನಿ ದೇಶದ ಅಧ್ಯಕ್ಷರಾಗಿದ್ದ ಹಿಂಡೆನ್ಬರ್ಗ್. 19ನೇ ಪ್ರಶ್ನೆ, ಸಿಂಹಳ ರಾಷ್ಟ್ರವು ಶ್ರೀಲಂಕಾ ಎಂದು ಹೆಸರು ಬದಲಾಯಿಸಿಕೊಂಡ ಇಸವಿ 1972. 20ನೇ ಪ್ರಶ್ನೆ, ದಕ್ಷಿಣ ಏಷ್ಯನ್ ಪ್ರಾದೇಶಿಕ ಸಹಕಾರ ಸಂಘ ಎಂಬ ಸಂಸ್ಥೆ ಸ್ಥಾಪನೆಯಾದ ವರ್ಷ 1985. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.